ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಷ್ಟ್ರ ರಾಜಕಾರಣದಲ್ಲಿ ಇದೀಗ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಯಾವ ಕ್ಷಣದಲ್ಲಾದರೂ ಕೂಡ ಮುಖ್ಯಮಂತ್ರಿ ಆದವರು ತಮ್ಮ ಪಟ್ಟವನ್ನು ಕಳ್ಕೊಳ್ಬಹುದು. ಯಾವ ಕ್ಷಣದಲ್ಲಾದರೂ ಕೂಡ ಮಂತ್ರಿ ಆದವರು, ಅದು ಕೇಂದ್ರ ಮಂತ್ರಿ ಆಗಿರ್ಬೋದು ಅಥವಾ ರಾಜ್ಯದ ಮಂತ್ರಿ ಆಗಿರ್ಬೋದು, ಅವರು ಕೂಡ ತಮ್ಮ ಪಟ್ಟವನ್ನು ಕಳ್ಕೊಳ್ಬಹುದು. ಯಾವ ಕ್ಷಣದಲ್ಲಾದರೂ ಕೂಡ ಯಾವ ರಾಜ್ಯ ಸರ್ಕಾರ ಕೂಡ ತನ್ನ ಒಂದು ಅಸ್ತಿತ್ವವನ್ನು ಕಳ್ಕೊಳ್ಬಹುದು. ಯಾವ ಕ್ಷಣದಲ್ಲಾದರೂ ಕೂಡ ಒಂದೊಂದು ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಕೂಡ ಆಗಬಹುದು. ಅಂಥದ್ದೊಂದು ರಾಜ್ಯಕ್ಕೆ ಬಿರುಗಾಳಿ ಇದೀಗ ಬೀಸ್ತಾ ಇದೆ. ಅಂಥದ್ದೊಂದು ರಾಜ್ಯಕ್ಕೆ ಕ್ಷಿಪ್ರ ಕ್ರಾಂತಿಗೆ ಮುನ್ನಡೆಯನ್ನು ಇಟ್ಟಂಥವರು ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರು. ಹಾಗಾದ್ರೆ ಇವತ್ತು ಆದಂಥ ಅತ್ಯಂತ ದೊಡ್ಡ ಬೆಳವಣಿಗೆ ಏನು? ಇವತ್ತು ಅಂಥದ್ದು ಕೋಲಾಹಲಕ್ಕೆ ಕಾರಣವಾದಂಥ ಬೆಳವಣಿಗೆ ಏನು? ಇವೆಲ್ಲವನ್ನು ನೋಡೋಣ. ಜೊತೆಗೆ ಪ್ರಧಾನಮಂತ್ರಿ ಮೋದಿ ಅವರು ಕೂಡ ತಮ್ಮ ಪಟ್ಟವನ್ನು ಕಳ್ಕೊಳ್ಬಹುದು. ಇಂಥ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಹಾಗಾದ್ರೆ ಅಂಥ ಬೆಳವಣಿಗೆ ಏನು? ಆ ಬೆಳವಣಿಗೆ ಕಾರಣವೇನು? ಆ ಬೆಳವಣಿಗೆಯಿಂದ ಮುಂದೆ ಯಾವೆಲ್ಲ ಬದಲಾವಣೆ ಆಗುತ್ತೆ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ಆದಂಥ ಒಂದು ಮಸೂದೆ ಮಂಡನೆ ಇದೆಯಲ್ಲ, ಅಂದ್ರೆ ಆ ಮಸೂದೆ ನಂಬರ್ 130, ಈ 130 ಎನ್ನುವಂಥ ಮಸೂದೆ ಮಂಡನೆಯಾಗಿದೆಯಲ್ಲ, ಅದು ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಅತ್ಯಂತ ದೊಡ್ಡದಾದಂಥ ಕೋಲಾಹಲವನ್ನು ಎಬ್ಬಿಸ್ತಾ ಇದೆ. ಆ ಮಸೂದೆ ಅರ್ಥ ಎಷ್ಟೇ? ಯಾವುದಾದ್ರೂ ಒಂದು ಮಂತ್ರಿ, ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ, ಯಾವುದಾದ್ರೂ ಒಂದು ಕೇಂದ್ರ ಸಚಿವ, ಯಾವುದಾದ್ರೂ ಒಂದು ಅಂದ್ರೆ ಪ್ರಧಾನಮಂತ್ರಿ ತನ್ನ ಅಧಿಕಾರದಲ್ಲಿರುವಾಗ ಕೇವಲ 30 ದಿನ ಜೈಲಲ್ಲಿದ್ರೂ ಕೂಡ ಅವನು ಆಟೋಮೆಟಿಕ್ ಆಗಿ ಅವನನ್ನು ರಿಮೂವ್ ಮಾಡಲಾಗತ್ತೆ, ಆ ಹುದ್ದೆಯಿಂದ ಅವರನ್ನು ರಿಮೂವ್ ಮಾಡಲಾಗತ್ತೆ ಅನ್ನುವಂಥ ಒಂದು ಅತ್ಯಂತ ದೊಡ್ಡದಾದಂಥ ಮಸೂದೆ ಮಂಡನೆಯಾಗಿದೆ. ಹಾಗಾಗಿ ಇದೀಗ ವಿರೋಧ ಪಕ್ಷದವರಿಗೆ ಅತ್ಯಂತ ದೊಡ್ಡ ನಡುಕ ಸ್ಟಾರ್ಟ್ ಆಗಿದೆ. ಈಗಾಗಲೇ ಎಲ್ಲ ರಾಜ್ಯಗಳು ಕೂಡ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಕೇವಲ 4-5 ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಪ್ರಾದೇಶಿಕ ಪಕ್ಷಗಳು ಕೂಡ ಅತ್ಯಂತ ದೊಡ್ಡ ನಡುಕ ಸ್ಟಾರ್ಟ್ ಆಗಿದೆ. ನಿಮ್ಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ, ತನಗೆ ನ್ಯಾಯಾಂಗ ಬಂಧನದಲ್ಲಿದ್ರೂ ಕೂಡ ಅಥವಾ ಜೈಲಲ್ಲಿದ್ರೂ ಕೂಡ ದೆಹಲಿಯ ಮುಖ್ಯಮಂತ್ರಿ ಆಗಿದ್ದಂಥ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಿಂದಲೇ ಸರಿಸುಮಾರು ತಿಂಗಳಗಟ್ಟಲೆ ಅವರು ಅಧಿಕಾರವನ್ನು ಚಲಾವಣೆ ಮಾಡಿದ್ರು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಅಂದ್ರೆ ರಾಜಕಾರಣದಲ್ಲಿ ಅಧಿಕಾರದಲ್ಲಿರುವವರು ಯಾವುದೇ ಕಾರಣದಲ್ಲೂ ಕೂಡ ಕನಿಷ್ಠ 29 ದಿನ ಇದ್ರೆ ಓಕೆ, 30 ದಿನಗಳ ಕಾಲ ಅವರಿಗೆ ನ್ಯಾಯಾಂಗ ಬಂಧನವಾದ್ರೆ ಅಥವಾ ಅವರು ಜೈಲಲ್ಲಿದ್ರೆ ಅವರ ಅಧಿಕಾರವನ್ನ ಸರ್ಕಾರ ಮೊಟಕುಗೊಳಿಸುತ್ತೆ. ಅಂದ್ರೆ ಅವರನ್ನ ಆ ಒಂದು ಹುದ್ದೆಯಿಂದ ಕೆಳಗಿಳಿಸಲಾಗುತ್ತೆ, ಆಟೋಮೆಟಿಕ್ ಆಗಿ ರಿಮೂವ್ ಮಾಡಲಾಗುತ್ತೆ ಅನ್ನುವಂಥ ಮಸೂದೆ ಇದೀಗ ಪಾರ್ಲಿಮೆಂಟ್ ಅಲ್ಲಿ ಮಸೂದೆ ಮಂಡನೆಯಾಗಿದೆ. ಹಾಗಾಗಿ ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ ಇರ್ಬೋದು, ತಮಿಳುನಾಡಿನ ಪಕ್ಷವಾಗಿರ್ಬೋದು, TMC ಪಕ್ಷವಾಗಿರ್ಬೋದು, ಹೀಗೆ ಇವರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಮುಗಿಬಿತ್ತು ಮತ್ತು ಇದು ಇವತ್ತಿನ ಮಟ್ಟಿಗೆ ದೊಡ್ಡದಾದಂಥ ಕೋಲಾಹಲವನ್ನು ಸೃಷ್ಟಿ ಮಾಡ್ತು. ಯಾಕಂದ್ರೆ ಈಗಾಗಲೇ CBI, ED ಮತ್ತು ಅನೇಕ ಅಟಾನಮಸ್ ಬಾಡಿ ಆಗಿರುವಂಥ ಅನೇಕ ಅಟಾನಮಸ್ ಬಾಡಿಗಳನ್ನು ಯೂಸ್ ಮಾಡಿಕೊಂಡು ಕೇಂದ್ರ ಸರ್ಕಾರ ಅನೇಕ ಬೇರೆ ಬೇರೆ ರಾಜ್ಯಗಳನ್ನ ಸರ್ಕಾರ ಮೇಲೆ ಒಂದು ಒತ್ತಡವನ್ನು ಹೇರ್ತಾ ಇದೆ. ED ದಾಳಿ ಮಾಡ್ತಿದೆ, NIA ದಾಳಿ ಮಾಡ್ತಿದೆ ಅಥವಾ CBI ದಾಳಿ ಮಾಡ್ತಿದೆ ಅನ್ನುವಂಥ ಆರೋಪವನ್ನ ವಿರೋಧ ಪಕ್ಷಗಳು ಹೇಳ್ತಾನೆ ಇದ್ರು. ಇದರ ಮುಂದುವರೆದ ಭಾಗವಾಗಿ ಇದೊಂದು ಸಿಕ್ಬಿಟ್ರೆ, ಅಂದ್ರೆ ಈ 130 ಎನ್ನುವಂಥ ಒಂದು ಮಸೂದೆ ಸಿಕ್ಬಿಟ್ರೆ ಅದರ ಮುಖಾಂತರ ಕೆಲವೊಬ್ಬರನ್ನ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸಬಹುದು, ಕೆಲವೊಂದು ಸರ್ಕಾರವನ್ನು ಬೀಳಿಸಬಹುದು, ಕೆಲವೊಂದು ದೊಡ್ಡ ನಿರ್ಣಯವನ್ನು ಕೈಗೊಳ್ಳಬಹುದು ದೃಷ್ಟಿಯಲ್ಲಿ ಅನೇಕ ವಿರೋಧ ಪಕ್ಷಗಳು ಇದೀಗ ಪಾರ್ಲಿಮೆಂಟ್ ನಲ್ಲಿ ಅಮಿತ್ ಶಾ ವಿರುದ್ಧ ಗುಡುಗಿದ್ರು ಮತ್ತು ಸರ್ಕಾರದ ವಿರುದ್ಧವನ್ನು ಗುಡುಗಿ ಈ ಮಸೂದೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಮತ್ತು ಜೊತೆಗೆ ಅವರು ಹೇಳಿದಂತ ಅನೇಕ ಮಾತಂದ್ರೆ, ನಮಗೆ ಈ ಕಾಪಿಯ ಸಂಪೂರ್ಣ ಅರ್ಥ ಆಗಿಲ್ಲ, ನಿನ್ನೆ ಮಧ್ಯಾಹ್ನದೊಟ್ಟಿಗೆ ನಮಗೆ ಈ ಕಾಪಿ ಕೊಟ್ಟರು, ಹಾಗಾಗಿ ಇದನ್ನ ತಿಳ್ಕೊಳ್ಳಿ ಕೂಡ ನಮಗೆ ಟೈಮ್ ಬೇಕಾಗುತ್ತೆ, ಯಾರ ಜೊತೆಯೂ ಚರ್ಚೆ ಮಾಡದೆ ಏಕಾಏಕಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡುವಂತ ಒಂದು ಉದ್ದೇಶವಾದ್ರೂ ಏನಿತ್ತು ಎನ್ನುವಂತ ಪ್ರಶ್ನೆ ಹಾಕಿದಾಗ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಹೇಳ್ತಾರೆ, ಇಲ್ಲ, ಹಾಗಾಗಿ ನಿಮ್ಗೆಲ್ರಿಗೂ ಅರ್ಥ ಆಗಬೇಕು ಮತ್ತು ರಾಷ್ಟ್ರದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಇರಬೇಕು. ಸುಮ್ಮನೆ ಜೈಲಲ್ಲಿ ಇದ್ಕೊಂಡು ರಾಷ್ಟ್ರದ ಅಧಿಕಾರವನ್ನು ಮಾಡಿದ್ರೆ ಅದು ಸಂವಿಧಾನಬದ್ಧವಾಗಿರಲ್ಲ. ಹಾಗಾಗಿ ರಾಜಕಾರಣಿಯಾದವನು ಸ್ವಚ್ಛವಾಗಿರ್ಬೇಕು, ಶುದ್ಧವಾಗಿರ್ಬೇಕು ಮತ್ತು ರಾಷ್ಟ್ರದ ಅಥವಾ ರಾಜ್ಯದ ಹಿತಕ್ಕೋಸ್ಕರ ಒಂದು ದುಡಿಬೇಕು. ಹಾಗಾಗಿ ಅವನ ಜೈಲು 5 ವರ್ಷ ಇದ್ರೂ ಕೂಡ ಕೇವಲ 30 ದಿನಗಳ ಕಾಲ ಅವನು ಜೈಲಲ್ಲಿದ್ರೆ, ಅವನು ಸರ್ಕಾರದಿಂದ ದೂರ ಇದ್ರೆ, ಕೇವಲ 30 ದಿನಗಳ ಕಾಲ ಅವನು ಸರ್ಕಾರದಿಂದ ದೂರ ಇದ್ರೆ ಅವನನ್ನ ಆ ಹುದ್ದೆಯಿಂದ ಕಿತ್ತಾಕಲಾಗತ್ತೆ, ರಿಮೂವ್ ಮಾಡಲಾಗತ್ತೆ ಅನ್ನುವಂಥ ಒಂದು ಆದೇಶವಿರುವಂಥ ಒಂದು ಮಸೂದೆ ಇದೀಗ ಮಂಡನೆಯಾಗಿದೆ. ಮಸೂದೆ ನಂಬರ್ 130 ಅಂತ ಹೇಳ್ಬೋದು. ಆ 130 ಮಸೂದೆ ಇದೀಗ ಮಂಡನೆಯಾದ ನಂತರ ಅನೇಕ ವಿರೋಧ ಪಕ್ಷಗಳಿಗೆ
ನಡುಕ ಕೂಡ ಸ್ಟಾರ್ಟ್ ಆಗಿದೆ. ಇದರ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಬರೋದಾದ್ರೆ ಸೆಪ್ಟೆಂಬರ್ ವೇಳೆಗೆ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ, ಸಿದ್ದರಾಮಯ್ಯ ಜಾಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಿದೆ. ಹಾಗಾಗಿ ಒಂದ್ ವೇಳೆ ಅಂತ ಒಂದು ಮಸೂದೆ ಮಂಡನೆ ಆಗಿ ಅಂದ್ರೆ ಆ ಮಸೂದೆ ಮಂಡನೆ ಆಗುವ ಮೊದಲು ಇದೀಗ JPC ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೂಡ ಹೋಗುತ್ತೆ. ಅಲ್ಲಿ ಕುಲಂಕುಷವಾಗಿ ಅಧ್ಯಯನ ಮಾಡಿಕೊಂಡು ಅಲ್ಲಿ ಕೆಲವೊಬ್ಬರನ್ನ ಮೆಂಬರನ್ನ ಮಾಡಿಕೊಂಡು ಅವರ ಮುಖಾಂತರ ಅಧ್ಯಯನ ಮಾಡಿ, ಅಲ್ಲಿ ವಿರೋಧ ಪಕ್ಷದವರು ಇರ್ತಾರೆ, ಆಡಳಿತ ಪಕ್ಷದವರು ಇರ್ತಾರೆ, ಇವರೆಲ್ಲರ ಮುಖಾಂತರ ಅಧ್ಯಯನ ಮಾಡಿ ಆ ನಂತರ ಅದು ಮಂಡನೆಯಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರುತ್ತೆ. ಇದರ ಮುಂದಿನ ಹಂತವಾಗಿ ನಾವು ನಮ್ಮ ರಾಜ್ಯಕ್ಕೆ ಬರೋದಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಅವ್ರ ಮೇಲೆ ಇಡಿ ದಾಳಿ ಕೇಸ್ ಇದೆ, CBI ಕೇಸ್ ಇದೆ. ಒಂದ್ ವೇಳೆ ಈ ಹಿಂದೆ ಹೋದಂತೆ ಏನಾದ್ರೂ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಜೈಲಿಗೆ ಅಂತ ಹೋದ್ರೆ ಅಥವಾ ಅವ್ರನ್ನ ಅರೆಸ್ಟ್ ಮಾಡಿ 30 ದಿನಗಳ ಕಾಲ ಅರೆಸ್ಟ್ ಮಾಡಿದ್ರೆ ಅವ್ರು ಒಂದ್ ವೇಳೆ ಆ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದೆ, ಆಗ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂತಹ ಪರಿಸ್ಥಿತಿ ಕೂಡ ಬರುತ್ತೆ ಅನ್ನೋದು ನಮಗೆ ಅಂದ್ರೆ ಅದರ ಒಂದು ಉದಾಹರಣೆ ಅಂತ ಹೇಳ್ಬಹುದು. ಆದ್ರೆ ಸರ್ಕಾರವನ್ನು ಬೆಳೆಸಲಿಕ್ಕಾಗಲ್ಲ, ಆ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದ್ರು ಕೂಡ ಅದೇ ಪಕ್ಷದ ಮತ್ತೊಬ್ಬ ಮುಖ್ಯಮಂತ್ರಿ ಆಗ್ತಾರೆ. ಹಾಗಾಗಿ ಯಾವುದೇ ವಿರೋಧ ಪಕ್ಷಗಳು ಕೂಡ ಇದಕ್ಕೆ ದೊಡ್ಡದಂತ ಒಂದು ವಿರೋಧ ವ್ಯಕ್ತಪಡಿಸೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಶಶಿ ತರೂರ್ ಆಗಿರ್ಬೋದು, ಅನೇಕ ದೊಡ್ಡ ದೊಡ್ಡ ಮುಖಂಡರು, ಕಾಂಗ್ರೆಸ್ ಮುಖಂಡರು ಇಟ್ಸ್ ಎನ್ ರೀಸನೇಬಲ್ ಮೂವ್ಮೆಂಟ್ ಅಂತ ಹೇಳಿದ್ರೆ, ಅಂದ್ರೆ ಮೂವ್ ಅಂತ ಹೇಳಿದ್ದಾರೆ. ಹಾಗೆ ಇದು ಅಂತ ದೊಡ್ಡ ಸಮಸ್ಯೆ ತಂದು ದೊಡ್ಡಲ್ಲ ಅನ್ನೋದು ಕೂಡ ಬಿಜೆಪಿ ವಾದವಾದ್ರೆ, ಒಂದ್ ಕಡೆ ಕಾಂಗ್ರೆಸ್ ಇಲ್ಲ ಇದು ವಿರೋಧ ಪಕ್ಷವನ್ನ ಮಣಿಸುವ ಒಂದು ತಂತ್ರ ಅಂತ ಹೇಳ್ತಿದೆ. ಹಾಗಾಗಿ ಇನ್ನು ಮುಂದೆ ಇವೆಲ್ಲ ಯಾವ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದೆಲ್ಲದರ ಮಧ್ಯೆ ಅಂದ್ರೆ CBI ಆಗಿರ್ಬೋದು, ED ಆಗಿರ್ಬೋದು, NIA ಮುಖಾಂತರ ಸ್ವಾಯತ್ತ ಸಂಸ್ಥೆಗಳ ಮುಖಾಂತರ ಈಗಾಗಲೇ ವಿರೋಧ ಪಕ್ಷಗಳ ಮೇಲೆ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ತಮ್ಮ ಮೇಲೆ ಹಿಡಿತಕ್ಕೆ ಸಾಧಿಸಲಿಕ್ಕೆ ಒಂದು ತರಾತುರಿಯಲ್ಲಿ ನಿಂತಿದೆ ಅನ್ನುವಂತ ಮಾತಿನ ಮಧ್ಯೆ ಇದೀಗ ಈ ಮಸೂದೆ ಇದೆಯಲ್ಲ, ಅಂದ್ರೆ ಕೇವಲ 30 ದಿನಗಳ ಕಾಲ ಜೈಲಲ್ಲಿದ್ರೂ ಕೂಡ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಲಾಗತ್ತೆ ಅನ್ನುವಂತ ಈ ಮಸೂದೆ ಇದೀಗ ವಿರೋಧ ಪಕ್ಷಕ್ಕೆ ದೊಡ್ಡ ತಲೆನೋವಾಗುತ್ತೆ. ಯಾಕಂದ್ರೆ ಯಾರಾದ್ರೂ ಆರೋಪ ಮಾಡಿರ್ತಾರೆ, ಯಾರಾದ್ರೂ ಆರೋಪ ಮಾಡಿ ಅವರನ್ನ ಜೈಲಿಗೆ ನ್ಯಾಯಾಂಗ ಬಂಧನಕ್ಕೆ ಹಾಕಿದಾಗ ಅದ್ರ ವಿಚಾರಣೆ ಬಾಕಿ ಇರುತ್ತೆ, ಅಲ್ಲಿ ತಪ್ಪಿತಸ್ಥರಲ್ಲ ಎಂದಾಗ ಮತ್ತೆ ವಾಪಸ್ ಬರ್ಬೋದು. ಅಷ್ಟರ ಮಟ್ಟಿಗೆ ಆಗಬೇಕಾದ ತನ್ನ ಹುದ್ದೆ ತೊರೆದಾಗ ಮತ್ತೊಬ್ಬ ಆ ಹುದ್ದೆಗೆ ಬರ್ತಾರೆ. ಆಗ ರಾಜಕೀಯದಲ್ಲಿ ಅಲ್ಲೂ ಕಲ್ಲಲ್ವಾಗುತ್ತೆ. ಒಂದ್ ವೇಳೆ ಅವನು ಕ್ಲಿಯರೆನ್ಸ್ ತೆಗೆದುಕೊಂಡು ಮತ್ತೊಂದು ತನಗೆ ಆ ಹುದ್ದೆಯನ್ನು ಕೊಡ್ಬೇಕಂದಾಗ ಅದು ಆ ಪಕ್ಷದೊಳಗೆ ದೊಡ್ಡ ಗೊಂದಲ ಆಗುತ್ತೆ, ಆ ಪಕ್ಷದೊಳಗೆ ದೊಡ್ಡ ಕಚ್ಚಾಟ ಆಗುತ್ತೆ ಅನ್ನೋದು ಕೂಡ ವಿರೋಧ ಪಕ್ಷವಾದಂತ ಕಾಂಗ್ರೆಸ್ ಬಲವಾದ ಒಂದು ವಾದವನ್ನು ಮಂಡನೆ ಮಾಡ್ತದೆ. ಯಾಕಂದ್ರೆ ನೋಡಿ, ಎಕ್ಸಾಂಪಲ್ ಯಾರೋ ಒಬ್ರು ಮುಖ್ಯಮಂತ್ರಿ ಇರ್ತಾರೆ, ಆ ಮುಖ್ಯಮಂತ್ರಿ ಮೇಲೆ ಒಂದು ಆಪಾದನೆ ಬರುತ್ತೆ, ಅವರನ್ನ ಒಂದು ನ್ಯಾಯಾಂಗ ಬಂಧನಕ್ಕೆ 30-40 ದಿನ ಅಂದ್ರೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿ ಅವರು 30-40 ದಿನ ಜೈಲಿರ್ಬೇಕಾಗತ್ತೆ. ಆ ಟೈಮಲ್ಲಿ ಅವನು ಈ ಮಸೂದೆ ಮಂಡನೆ ಆದ ಮೇಲೆ ಅವರು ಆಟೋಮೆಟಿಕ್ ಆಗಿ ತಮ್ಮ ಹುದ್ದೆಯನ್ನು ಕಳ್ಕೊಳ್ಬೇಕಾಗತ್ತೆ. ಆ ಹುದ್ದೆಗೆ ಮತ್ತೊಬ್ಬ ಅದೇ ಪಕ್ಷದ ಒಬ್ಬ ಮಂತ್ರಿನೋ ಮುಖ್ಯಮಂತ್ರಿ ಆಗಿ ಪ್ರಮೋಷನ್ ಪಡ್ಕೊಳ್ತಾರೆ. ಆ ಪ್ರಮೋಷನ್ ಪಡೆದು 1-2 ತಿಂಗಳ ನಂತರ ಈ ಹಳೆಯ ಮುಖ್ಯಮಂತ್ರಿ ತನ್ನ ಬೇಲ್ ಪಡ್ಕೊಂಡು ಅಥವಾ ಆ ಎಲ್ಲ ವಿಚಾರಣೆ ಮುಕ್ತಾಯ ಆದ ನಂತರ ಬಂದಾಗ ಈ ಹೊಸ ಮುಖ್ಯಮಂತ್ರಿ ತನ್ನ ಸ್ಥಾನವನ್ನು ಬಿಟ್ಕೊಡಲ್ಲ. ಹಾಗಾಗಿ ಆ ಪಕ್ಷದೊಳಗೆ ಗೊಂದಲ ಆಗುತ್ತೆ ಎನ್ನುವಂತ ಒಂದು ವಿಚಾರ ಬಲವಾಗಿ ವಿರೋಧ ಪಕ್ಷವಾದಂತವರು ಮಂಡನೆ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಹೋದಾಗ ಯಾವೆಲ್ಲ ಅಧ್ಯಯನ ಆಗುತ್ತೆ, ಯಾವೆಲ್ಲ ಪ್ಲಸ್ ಅಂಡ್ ಮೈನಸ್ ಎಲ್ಲ ತೂಗಿ ಆ ಬಿಲ್ ಪಾಸ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಂದಂತೂ ಸತ್ಯ, ಮೋದಿ ತನ್ನ ಅಧಿಕಾರ ಅವಧಿಯ 11 ವರ್ಷದಲ್ಲಿ ತೆಗೆದುಕೊಂಡಂತ ಅತ್ಯಂತ ದೊಡ್ಡ ನಿರ್ಣಯ ಅಂತ ಹೇಳ್ಬೋದು. ಈಗಾಗಲೇ ಡಿಮಾನಿಟೈಸೇಷನ್ ಎನ್ನುವಂತ ಒಂದು ಅಂದ್ರೆ ಹಣದ ಅಪಮೂಲ್ಯ ಮಾಡಿ ಅದು ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಿದ್ರು ಅಥವಾ ಅದು ಯಾವ ರೀತಿಯಲ್ಲಿ ಬದಲಾವಣೆ ಮಾಡಿದ್ರು ಕೂಡ ಈಗಾಗಲೇ ಗೊತ್ತಿದೆ. ಅದಾದ ನಂತರ ಪಾಕಿಸ್ತಾನದ ಮೇಲೆ ಮೊನ್ನೆ ಆದಂತಹ ದಾಳಿ ಆಗಿರ್ಬೋದು, ಅದರಲ್ಲೂ ಕೂಡ ಮೋದಿ ತಮ್ಮ ನಿಲುವನ್ನು ಸ್ಪಷ್ಟ ಮಾಡಿದ್ರು. ಅದಾದ ನಂತರ ಮಾಡಿದಂತ ಒಂದು ಅತ್ಯಂತ ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಅಂದ್ರೆ ನನ್ನನ್ನು ಕೂಡ 30 ದಿನ ಜೈಲಿಗೆ ಹೋದ್ರೆ ಯಾವುದೋ ಒಂದು ಆಪಾದನೆಯಲ್ಲಿ ನಾನು ಜೈಲಿಗೆ ಹೋದ್ರೆ ನನ್ನನ್ನು ಕೂಡ ರಿಮೂವ್ ಮಾಡಬಹುದು ಎನ್ನುವಂತ ಧೈರ್ಯವನ್ನು ತೆಗೆದುಕೊಂಡು PM ಕ್ಯಾನ್ ರಿಮೂವ್ ಇಪ್ ಅಂತ ಅಂತಂದ್ರೆ ಮೋದಿಯವರು ಪ್ರಧಾನಮಂತ್ರಿ ಅವರನ್ನು ಕೂಡ ನೀವು ಕೆಳಗಿಳಿಸಬಹುದು ಎನ್ನುವಂತ ಅಧಿಕಾರ ತಂದಂತ ಪ್ರಧಾನಿ ಅದ್ಯಾರಂದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಹೋಗುತ್ತೆ ಎನ್ನುವುದು ಕೂಡ ಇದೀಗ ಆ ಮಸೂದೆಯಿಂದ ತಿಳಿದು ಬರುತ್ತೆ. ಮುಂದೆ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.